ಹಿಂಗ ಕಸ ಹೊಡಿಯೋದ್ ನೋಡಿನಿ ನಮ್ ಕಾಲದಲ್ಲೆಲ್ಲ ಹೆಂಗಸ್ರು ಆ ಹಿಂದ್ಲ ಕಾಲದಲ್ಲಿ ಈಗಿನ ಕಾಲದವರು ಹಿಂಗೆ ಹಿಂಗೆ ಅದು ಇಲ್ಲಿ ಕಸ ಹೋದ್ರು ಹೋಗ್ಬೋದು ಹೋಗ್ದಾರ ಇರ್ಬೋದು. ಇವಾಗ ಪೂರ್ತಿ ಕುದಿ ಬಂದದೆ. ಇವಾಗ ಅಕ್ಕಿ ಹಾಕುವಂತ ಸಮಯ. ಏನಿಲ್ಲ ಬಿಡ್ಲೆ ಅಂದಾಜಲ್ಲಿ ಎಷ್ಟ್ ಹಿಡ್ದದ ಅದು? ಇದು ಕರೆಕ್ಟ್ ಆಗಿ 2 ಲೋಟ ಹಿಡಿತದೆ. ಬಿಡು ಜಗದೀಶ್. ಥ್ಯಾಂಕ್ ಯು ಬ್ರದರ್. ಪ್ರೀತಿ ಇರ್ಲಿ, ನಾನು ವಿಡಿಯೋಗೋಸ್ಕರ ವೇಟ್ ಮಾಡ್ತಿರಲ್ಲ, ಆ ಪ್ರೀತಿ ಅದೇ ತರ ಇರ್ಲಿ. ಇಲ್ಲ ಅಂದ್ರೆ ಮೇ ಕೇಳಿಕಿಲ್ಲ, ಏನ್ ಮಾಡ್ಬೇಕು ಅಂತ ತಲೆ ಓಡಿಕಿಲ್ಲ. ಏನ್ ಸೊಪ್ಪ? ಬದ್ನೇಕಾಯಿನೂ ಹಾಕ್ಬಿಟ್ವಾ. ಹಾಯ್, ವೆಲ್ಕಮ್ ಟು ಸಕ್ರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಈ ಬ್ಲಾಗ್ ಏನ್ ಸ್ಪೆಷಲ್, ಯಾವ ಊಟ ಸ್ಪೆಷಲ್ ಇರುತ್ತೆ ನೋಡಮ್ಮ. ಇವತ್ತು ಇನ್ನು 7 ಗಂಟೆ ಟೈಮು, ಅಂದ್ರೆ 5 ಗಂಟೆಗೆ ಹೆಸರ ಬೆಳಕಾಗಿರ್ತದೆ. 7 ಗಂಟೆ 2 ಅವರ್ ಆದ್ರೂ ಇನ್ನು ಅಜ್ಜಾರದ ಕಸ ಹೊಡೆದಿಲ್ಲ. ಕಸನು ತಿರ್ಗಾ ಅಂಟ್ತಾ ಇರ್ತದೆ. ಅದಕ್ಕೆ ಒಮ್ಮೆ ಈಗ ಸಂದ್ಗ ಒಂದ್ಸಲ ಹೊಡೆದ್ರೆ ಮುಗ್ದಾಯ್ತು, ಅಂಟ್ತಾ ಇರ್ತದೆ. ಅದೇ ಮಾಮೂಲಿ ಕಸ ಅಂಟ್ತಾ ಇರ್ತದೆ, ಹಿಂಗ್ ತಿರ್ಗಾಡ್ತಾ ಇರ್ತೀವಲ್ಲ. ಅವಳು ಹೇಳೋದು ಸಖತ್ ಸೂಪರ್. ಮಾತ್ರ ಕಸ ಅಂಟ್ತಾ ಇರ್ತದೆ. ಅದೇ ಈಗ ಕುಯ್ಕಂದ್ರೆ ತರಕಾರಿ ಎಲ್ಲ ಕುಯ್ಕಂದ್ರೆ ಅಂಟ್ಕತದೆ ಕಸ. ಅದಕ್ಕೆ ಒಮ್ಮೆ ಈಗ ಸಂದ್ಗೊಂದ್ಸಲ ಹೊಡೆದ್ಬಿಟ್ರೆ ಮುಗೀತು. ಅದು ಹಿಂಗೆ ಈಗಿನ ಕಾಲದ ಹೆಂಗಸ್ರು ಕಸ ಹೊಡಿಯೋದು ಹಿಂಗೆ ಈಗಿನ ಕಾಲದ ಹೆಂಗಸ್ರು ಕಸ ಹೊಡಿಯೋದು ಹಿಂಗ್ ಹೊಡಿಕಿಲ್ಲ. ಅವ್ರು ಬಗ್ಗಿಕಿಲ್ಲ ಬೆನ್ನು. ಕಸ ಹೊಡಿಯೋದ್ ನೋಡಿನಿ ನಮ್ ಕಾಲದಲ್ಲೆಲ್ಲ ಹೆಂಗಸ್ರು ಆ ಹಿಂದ್ಲ ಕಾಲದಲ್ಲಿ. ಈಗಿನ ಕಾಲದವರು ಹಿಂಗೆ ಅದು ಇಲ್ಲಿ ಕಸ ಹೋದ್ರು ಹೋಗ್ಬೋದು ಹೋಗ್ದಾರ ಇರ್ಬೋದು. ಹಿಂಗೆ ಕಸ ಹೊಡಿಯೋದು ಹಿಂಗೆ. ಏನ್ ಮಾಡಿ ಈಗ ಮಾಡೋ, ನಾನು ಕ್ಯಾಮ್ರಾ ಹಿಡಿತೀನಿ. ಅದೇನ್ ಈಗ ಬಿರಿಯಾನಿ ಮಾಡಿಯೋ ಇಲ್ಲ ಅದೆಂತದ ಪಲಾವ್ ಮಾಡಿಯೋ ಬಾತ್ ಮಾಡಿಯೋ ಅದೇನ್ ಮಾಡಿ ನನ್ನೇನ್ ಕೇಳಿ ನಾನೇನ್ ಹೆಂಗ್ಸ್ಕೆಟೋ ಅದ್ನ. ಏನ್ ಬಾತ್ ಮಾಡಿ? ವಾಂಗಿ ಬಾತ್ ಮಾಡೋ. ವಾಂಗಿ ಬಾತ್ ಮಾಡೋ. ಅದೇನೇನ್ ಹಾಕ್ ಮಾಡಿ ನೋಡ್ತೀನಿ ಈಗ. ಏನ್ ಬರೀಕಿಲ್ಲ ಅಂತಂದ್ರೆ ಇನ್ನೇನ್ ತಿನ್ನಕ್ಕೆ ತುರ್ಕಾಕ್ ಬಂದದ? ಯಾರ ಮಾಡ್ದ? ಮಾಡೋ. ಬರೀಕಿಲ್ಲ ಅಂತಂದ್ರೆ ಯಾವ್ದು ಬರೀಕಿಲ್ಲ, ಮಾಡೋ. ಇಬ್ರು ಸೇರ್ಕೊಂಡ್ ಮಾಡಿದ್ರೆ 1 ಗಂಟೆ ಟೈಮ್ಗೆಲ್ಲ ಅಡ್ಗೆ ಆಗೇ ಹೋಗುತ್ತೆ. 8 ಗಂಟೆಗೆಲ್ಲ ಅಡ್ಗೆ ಆಗೋಯ್ತೆ. ಗಂಡ್ಸು ಅಲ್ಲಿ ದುಡಿಯೋದ್ ಬಿಟ್ಬಿಟ್ಟು ನಿನ್ ಜೊತೆ ಅಡ್ಗೆ ಮಾಡ್ಕೊಂಡ್ ಕೊನೆ ಒಳಗ್ ಕೂತಿರ್ತಾನೆ. ಈಗ ಏನ್ ಕಪ್ಪ ಹೋದಿ? 8 ಗಂಟೆ ಮೇಲೆ ತಾನೇ ಹೋಗದ್ ನೀನು. ಈಗ ಅಲ್ಲ ಹೊಂಟೈತಿದ ಅಷ್ಟೊತ್ಕ ಆಗೇ ಹೋಯ್ತದೆ. ನಾನು ಒಬ್ಳೆ ಮಾಡಿದ್ರೆ 9 ಗಂಟೆ ಆಯ್ತದೆ. 2 ಗಂಟೆ ಟೈಮ್ ಬೇಕು ನಾನ್ ಮಾಡಕ್ಕೆ. 2 ಗಂಟೆನೂ ಮಾಡ್ತಿದಿ, ಸಂತೆ ಬೇಕಾದ್ರೆ ಮಾಡ್ತಿದಿ ಕಣ. ಅದು ಈ ಕಸ ಹೊಡಿ ಅಂತ ಅನ್ನೋದು ಕೇಳಲಿಲ್ವಾ? ಮಾಮೂಲಿ ಕಸ ಅಂಟ್ದಾಗ್ತದೆ. ಅದಕ್ಕೆ ಊಟ ತಿರ್ಗಾ ಮಾಮೂಲಿ ಈಗ ತಿಂದ್ರು ತಿರ್ಗಾ ಮಧ್ಯಾಹ್ನಕ್ಕೆ ತಿಂತಾ ಇರ್ತೀರಿ. ಒಮ್ಮೆ ಈಗ ರಾತ್ರಿಗೆ ತಿಂದ್ಬಿಡಿ ಅಂತ ಆಯ್ತು. ಮಧ್ಯಾಹ್ನ ಊಟ ಅದೇ ರಾತ್ರಿಗೆ ತಿಂದ್ಬಿಡಿ ಅಂತಂದ್ರೆ ಮುಗೀತವಪ್ಪ. ಅಂತದ್ರಲ್ಲೂ ಏನ ನಿನ್ನ ಹೊಗಳೋದು ಏನ್ ಹೇಳಿ ವಿಡಿಯೋದಲ್ಲಿ? ನನ್ನ ಅಯ್ಯಯ್ಯೋ ಹೊಗಳ್ತಾರೆ ಹಂಗುವೆ ಹಾಡ್ಬೇಕು. ನಮ್ದಾರ ಹೋಗ್ತಾರ ಕಣ. ವಿಶೇಷ ಕಿತ್ತೋದ್ರಲ್ಲ ಕಿತ್ತಬ್ರು ಇರ್ಲಿಲ್ವಲ್. ಗಂಜಿ ತಗೋ ಹೋಗಿ ತಿನ್ಕನ. ಹಾಯ್ ಬ್ರದರ್, ವಿಡಿಯೋ ಡೈಲಿ ಮಾಡಿ. ಜಗದೀಶ್. ಥ್ಯಾಂಕ್ ಯು ಬ್ರದರ್. ಪ್ರೀತಿ ಇರ್ಲಿ, ನಾನು ವಿಡಿಯೋಗೋಸ್ಕರ ವೇಟ್ ಮಾಡ್ತಿರಲ್ಲ, ಆ ಪ್ರೀತಿ ಅದೇ ತರ ಇರ್ಲಿ. ಆಮೇಲೆ ಲಾಗ್ ವಿಡಿಯೋ ಮಾಡೋ ಕೆಂಪಣ್ಣ. 2 ಡೇಸ್ಗೆ ಒಂದು ಲಾಗ್ 4 ಅಣ್ಣ. ಖಂಡಿತ 2 ದಿನಕ್ಕೊಂದು ವಿಡಿಯೋ ಹಾಕಿ ಅಂತ ಅಂದ್ಬಿಟ್ಟು ಪ್ರವೀಣ ಗೌಡ ಅವ್ರು ಕೇಳವ್ರೆ. ಥ್ಯಾಂಕ್ ಯು ನಿಮ್ ಪ್ರೀತಿಗೆ. ಟಮೋಟಾ ತಗೊಂಡು ಬಾ ಕೆಂಪಣ್ಣ ವೆಡ್ನೆಸ್ಡೇ ಮೈಸೂರ್ಗೆ. ಅವತ್ ಬಂದಿದೆ ಕಣಪ್ಪ, ಅದೇ ಸಾಕು. ಇನ್ ಮತ್ತೆ ಬರೀಕಿಲ್ಲ ನಿದ್ಗೆಟ್ಕಂಡಿ. ಇದು ಅಲ್ಲಿ ಸುಮ್ನೆ ವೆಯ್ಟ್ ಮಾಡಿ ಬೇಜಾರಾಗೋಯ್ತದೆ. ಆಮೇಲೆ ಅಲ್ಲೆಲ್ಲ ಒಂದ್ ಕುಸ್ಕ ತಿಂದು ಆ ಕುಸ್ಕ ಆರಗಣಿ ಆಗಿದೆ. ಗ್ಯಾಸ್ಟ್ರಿಕ್ ಮಾತ್ರೆ ನುಂಗಿ 1-2 ಮಜ್ಜಿಗೆ ತಕೊಂಡ್ ಕುಡ್ದಿ ಅಯ್ಯಪ್ಪ ಸಾಕಾಗೋಯ್ತು. ಬೇಡ ನಿದ್ಗೆಟ್ರೆ ನಿಮ್ಗೆ ಆಯ್ಕಿಲ್ಲ. ಮೇನ್ ಆಗಿ ಅಷ್ಟ್ ಗಂಟೆಗೆ ಅಂತಂದ್ರೆ ಬೆಳಕಾದ್ಮೇಲೆ ಹೋಗ್ಬೋದಾಗಿತ್ತಲ್ಲ ನೀವು. ಅರೆ ಇವಳನ್ನ ಏನಪ್ಪ ಹೊಗಳಕತೆ? ಏನೇ ಹೇಳಿ ವಿಡಿಯೋದಲ್ಲಿ ನಮ್ಮ ಪವನ ಬಂದ್ರೆ ಅದರಲ್ಲೂ ಒಂದು ಕಾಲ್ ಅವರು ನಮ್ ಪವನ, ಒಂದು ಕಾಲ್ ಅವರು ನಮ್ ಪವನ್.
ಮಾತು ಕೇಳಿದ್ರೆ ಒಂಥರ ಖುಷಿ. ಈಗಿನ ಕಾಲದಲ್ಲಿ ಇಷ್ಟು ಒಂಥರ ಮುಗ್ಧರು ಇದ್ದಾರ ಅಂತ, ಅಯ್ಯೋ ದೇವ್ರೇ ಭಗವಂತ, ಅಯ್ಯೋ ಇಂಥವ್ರಿದ್ದಾರ ಇರಕ್ ಚಾನ್ಸೇ ಇಲ್ಲ. ಇಂಥವ್ರು ಈ ಭೂಮಿ ಮೇಲೆ ಇರಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ನಾನು 7 ವರ್ಷದಿಂದ ನೋಡ್ತಾನಿಲ್ಲ. ಇಂಥ ಮುಗ್ಧರು ಈ ಭೂಮಿ ಮೇಲೆ ಇರಕ್ಕೆ ಸಾಧ್ಯ ಇಲ್ಲ. ಅದು ಆನಿವರ್ಸರಿ ವಿಡಿಯೋಗೆ ಕಮೆಂಟ್ ಮಾಡಿರುವಂತದ್ದು ಯಾರೋ ಚೈತ್ರ ಅನ್ನುವಂತವ್ರು. ಥ್ಯಾಂಕ್ ಯು ಕೆಂಪಣ್ಣ. ಪವನ ತುಂಬಾ ಮುಗ್ಧರು, ಅವರು ನಿಮಗೆ ಸಿಕ್ಕಿರುವುದಕ್ಕೆ ಖುಷಿ ಪಡಬೇಕು. ನಿಜ, ದಿನ ಹುಸಿಯಲ್ಲ ಖುಷಿ. ನನ್ ಖುಷಿಯ ನನ್ ಖುಷಿಯ ತಡ್ಕೊಳಕ್ಕೆ ಆಯ್ತಾ ಇಲ್ಲ. ಆ ಖುಷಿ ತಡ್ಕೊಳಕ್ ಆಗದೆ ಇದ್ದಾಗ ಕಣ್ಣೀರ್ ಬಂದ್ಬಿಡ್ತವೆ, ಅವಾಗ ಓಡಿಸ್ತಾಳೆ. ಖುಷಿ ಪಡ್ಬೇಕಂತೆ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಇಷ್ಟು ಹೊಂದಾಣಿಕೆ ಮಾಡಿಕೊಂಡು ಹೋಗುವ ಹೆಣ್ಣು ಮಕ್ಕಳು ಸಿಗಲ್ಲ. ನಿಜ ಕಣಪ್ಪ. ಹೊಂದಾಣಿಕೆ ಅಷ್ಟು ಹೊಂದಾಣಿಕೆ ನಾವು ಮಾಡ್ಕೊಂಡು ಹೋಯ್ತಾ ಇರುವಂತದ್ದು. ನಾನು ಅವಳು ನನ್ಗೆ ಸಖತ್ತಾಗಿ ಹೊಂದಾಣಿಕೆ ಮಾಡ್ಕೊ ಹೋಯ್ತಾವೆ. ಇಲ್ಲೇ ಆಮೇಲೆ ಇನ್ನ ಅಯ್ಯೋ ಬೇಜಾನ ಬೇಡ, ಜಾಸ್ತಿ ಹೊಗಳ್ಬಿಟ್ರೆ ಈಗ್ಲೇ ನಿನ್ಗೆ ಕೊಂಡೈತಿದೆ. ಇದೇ ಹೇಳಿರೋದು ಯಾರು, ನೆಕ್ಸ್ಟ್ ಡೇ ಅನ್ನುವಂತವ್ರು ಹೇಳಿರುವಂತದ್ದು. ನೆಕ್ಸ್ಟ್ ಡೇ ಅನ್ನುವಂತವ್ರು ಅಂತ ಹೆಸರು ಇಟ್ಕೊಂಡಿದಾರ. ಆನಿವರ್ಸರಿ ದಿನ ಎಲ್ಲದಕ್ಕೂ ನಿಮ್ಮ ವೈಫ್ ಹೊರಗಡೆ ಕರ್ಕೊಂಡೋಗಿ ಕೆಂಪಣ್ಣ. ಇವತ್ತು ನಮ್ಮ ಮನೆಯಲ್ಲಿ ಇರಿಸಿದ್ದ ಎಲ್ಲಾ ಕೆಂಪಣ್ಣ ಕರ್ಕೊಂಡೋಗಿದೆ, ಸುತ್ತಾಡ್ಸ್ಕೊ ಬಂದೆ. ಅವತ್ ಕರ್ಕೊಂಡೋಗಿ ಆನಿವರ್ಸರಿಗೆ ಎಲ್ಲ ಸುತ್ತಾಡ್ಸ್ಕೊಂಡಿ, ಮಟೆ ಪಪ್ಸ್ ತಿನ್ಸ್ಕೊಂಡಿ, ಫೋರ್ಸ್ ಮಾಡಿದ್ರೆ ಅಷ್ಟೇ. ನಾವ್ ಫೋರ್ಸ್ ಮಾಡ್ಬೇಕು. ಕಬಾಬ್ ತಿನ್ಸುಮ ಅಂತ ಅಂದೆ, ಕಬಾಬ್ ಬೇಡ ಅಂದ್ಲು. ನಿನ್ನ ಇದ್ರಲ್ಲಿ ಬರೀಕಿಲ್ಲ ಅದು, ನಾನ್ ಕೇಳ್ಬೇಕು. ರವಿ ನಾಯ್ಕ್ ಅವರು ಅದು ಮಾಡಿರೋದಂಗಂತ. ಅಕ್ಕಿ ಈ ಸಲ ನಿನ್ನ ಇಷ್ಟದಂಗೆ ಬಿಟ್ಬಿಟ್ಟಿದೆ, ಕೇಳಲಿಲ್ಲ. ನನ್ನ ಇಷ್ಟಂಗೆಯ ನನ್ ಕರ್ಕೊಂಡ್ ಹೋಗಾರ ಯಾರು? ನೀನ್ ಸುತ್ತಿಯಲ್ಲ ಗಾಡಿ ತಗೊಂಡಿ. ನಮ್ಗೆ ವ್ಯವಹಾರ ಆದ್ರೆ ನಾವ್ ಸಾವಿರ ವ್ಯವಹಾರ. ಅಲ್ಲೇ ನನ್ ಪ್ಲೇಸ್ ನೋಡ್ಕೊಂಡ್ ಬಂದ್ರು ಆಗೋಯ್ತು ನಿಮ್ದು. ಓದೋತ್ತವು ಅಲ್ಲೆಲ್ಲ ಒಂದಿಷ್ಟು ಮೊಳೆ ತಗೋಬಾ ಅಂತಾರೆ, ಒಂದಿಷ್ಟಪ್ಪ ಸಿಮೆಂಟ್ ತಗೋಬಾ ಅಂತಾರೆ, ಯಾವ್ದೋ ಒಂದು ರಬ್ಬರ್ ಪೀಸ್ ತಗೋಬಾ. ಹೋಗಿಲ್ವಾ ಬೇರೆ ದೇಶಕ್ಕೆ? ನೀವ್ ಹೋಗೇ ಇಲ್ವಾ? ಯಾರು ನಿನ್ ಕರ್ಕೊಂಡೆ ಹೋಗಿಲ್ವಾ ಬೇರೆ ದೇಶಕ್ಕೆ? ನೀನ್ ಒಬ್ಬೊಬ್ನೇ ಉಂಟಾಗಿದ್ಯಾ? 4-5 ದೇಶ ಹಂಗೆ ಅಲ್ವಾ ನಾವು. ಎಷ್ಟ್ ದೇಶ ನೋಡಿದಾನ ಹೇಳ? ನಾನು ಎಷ್ಟ್ ದೇಶ ನೋಡಿದನ್ಲೆ? ಎಷ್ಟ್ ದೇಶ ನೋಡಿದನ್ ನಾನಲ್ಲಿ ಹೇಳು. ನೀನ್ ತಾನೇ ಹೋಗಿರೋ. ಹೇಳು ಎಷ್ಟ್ ದೇಶ ನೋಡಿದನು? ಯಾವ್ದೋ ಇದ್ಕೋಗಿದೆ. ಈಗ ನೋಡಿ ನಾನ್ ನೋಡಿರೋ ದೇಶಗಳು ಹೇಳ್ತಾಳೆ. ನಾನು ಹೋಗಿದ್ನಾ ಇದ್ಯಾವ್ದ ಕನ್ಯಾಕುಮಾರಿ 1 ದೇಶ ಆಯ್ತಾ? ಗೋವಾ 2 ದೇಶ ಆಯ್ತಾ? ಯಾವ್ದೋ ಇದೊಂದು ಯಾವ್ದೋ ತಾನೆ ಇಟ್ಕೋಗಿದಲ್ರಿ. ಈಗ ಹಾಸನತ್ತ 1 ದೇಶ ಅದೇ 3. ನೀವ್ ಹೋಗಿದ್ರಲ್ಲ ಅದೆಲ್ಲ ದೂರ ಅನ್ಕಂಡಿ. 4 ದಿನ ಹೋಗಿದ್ರಿ ಅವಾಗ. ಇನ್ನೇನು ಅದ್ರ ಪಕ್ಕ ಯಾವ್ಯಾವ ದೇಶ ಇದಾವ, ಯಾವ್ಯಾವ ದೇಶ ಯಾವ್ಯಾವ ದೇಶ ಇದಾವ ಗೊತ್ತಿಲ್ಲ. ನಾನು ಹೋಗಿದ್ ಬಂದಿನಿ. ಹೆಂಗೆ ನಾನು ಗ್ರೇಟ್ ಅಲ್ವಾ? ನಮ್ ಮೈಸೂರ್ಗೆ ಕರ್ಕೊಯ್ಕಿಲ್ಲ. ಮೈಸೂರು ಅದು ದೇಶನ ರಾಜ್ಯನ? ಏನಿಲ್ಲ, ನಮ್ ಪಕ್ಕದಲ್ಲಿರೋ ಮೈಸೂರು. ಅದೇ ದೇಶನ ರಾಜ್ಯನ? ಅದು ರಾಜ್ಯ ದೇಶ ತಕೊಂಡ್ಕೊ ಹೇಳಿ ಆಯ್ತು. ದೇಶನ ರಾಜ್ಯನೋ ಅದು? ಅಲ್ಲೇ ನನ್ ನಿಜ ಹಿಂಗೆ ಕೇಳಿದ್ರೆ ದೇಶವೋ ರಾಜ್ಯವೋ ಅಂತ ಅಲ್ತಿಂತ ಕೂತವನೆ. ಅದೇ ಅದು ದೇಶವೋ ರಾಜ್ಯವೋ? ಜಿಲ್ಲೆಯ ರಾಜ್ಯವೋ ದೇಶವೋ? ಅದು ನನ್ಗೇನ್ ಗೊತ್ತದು? ಗೊತ್ತೇ ಇಲ್ವಂತೆ. ಮೈಸೂರು ರಾಜ್ಯನೋ ಜಿಲ್ಲೆನೋ ದೇಶನೋ ಅಂತ ಗೊತ್ತಿಲ್ವಂತೆ. ನಮ್ ಪಾಂಡಪುರ ಹತ್ರ ಆಗದೆ ಮೈಸೂರು ಅಂತ ಗೊತ್ತ. ಪಾಂಡಪುರದ ಪಕ್ಕ ಅಲ್ಲದೆ ಮೈಸೂರು ಅಷ್ಟೇ. ಪಾಂಡಪುರ ಪಕ್ಕದಲ್ಲಿ ಇಲ್ಲ, ಅದು ಹೊಸಿ ದೂರನೇ. ಹೊಸಿ ದೂರ ಅಂದ್ರೆ ಎಷ್ಟು ಕಿಲೋಮೀಟರ್? ಎಷ್ಟ್ ಕಿಲೋಮೀಟರ್ ಗೊತ್ತಿಲ್ಲ. ಒಟ್ಟಲ್ಲಿ ಅದು ಗೊತ್ತಿಲ್ಲ. ಹೊಸಿ ದೂರ ಪಕ್ಕದಲ್ಲದೆ ಹೊಸಿ ದೂರ. ಒಟ್ನಲ್ಲಿ ಎಷ್ಟು ಕಿಲೋಮೀಟರ್ ಅಂತ ಗೊತ್ತಿಲ್ಲ. ಬಸ್ ಅಲ್ಲೆಲ್ಲ ಹೋಯ್ತಿದ್ದೋ ಒಂದ್ಸಲ. ಜಾಸ್ತಿ ಏನು ಹೋಗಿಲ್ಲ ಮೈಸೂರು. ಗಂಜಿ ಕಾದಿದ್ದದ? ಹೋಗ್ ತೊಳ್ಕ ತಕಬಾ ಹೋಗಿ. ನಿನ್ ಮುಸುಡಿಗೆ ಹೋಗ್ ತಗಬಾ. ಪುದೀನ ಸೊಪ್ಪು ಇತ್ತು, ಬುಸ್ ನೋಡ್ಗಿನಿ. ಕೊತ್ತಂಬರಿ ಸೊಪ್ಪು ಇಲ್ಲೇ ಇವ್ ತಂದಿ ಆಲಿಯ ಒಂದ 20 ದಿನ ಎಲ್ಲ ಆಗಿದ್ದು. 20 ದಿನ ಆಗದೆ ಅಂತ ಇದ್ರು ಭಾನುವಾರ ಅಂತ 75 ರೂಪಾಯಿ ಕೆಜಿ. ಅದು ಎಲ್ಲೋ ಯಾರ್ ತಗೋ ಹಿಂಗೆ ಒಂದ್ ಮೂಟೆಲ್ ಒಂದೊಂದ್ ಇರ್ಕಂದಿ ತಂದಿ. ಇವತ್ತಿಗೆ 20 ದಿನ ಆಗಿರ್ಬೇಕು ಮೋಸ್ಟ್ಲಿ ಇವು. ಅಯ್ಯೋ, 1 ತಿಂಗಳು ಮಡಗಿದ್ರು ಏನಾಗಿಲ್ಲ. 1 ತಿಂಗಳು ಬೇಕಾದ್ರೆ ಮುಡ್ಗಳಂತೆ. ಮುಗ್ದರು ಅಂತ ನೀವಂತೀರಿ, ನನಗ್ ಗೊತ್ತು. ನನ್ನ ಚೆನ್ನಾಗಿದ್ದು ಅಂತ ಹೇಳುದು ನಾನು. ಜೀವನ ಹೆಂಗಿ ಅಂತ.
ಕೊಳ್ತೋಗಿದ್ರೆ ಹಾಕ್ಬಾರ್ದು, ಚೆನ್ನಾಗಿದ್ರೆ ಫ್ರಿಜ್ ಅಲ್ಲಿ ಏನೂ ಆಗಲ್ಲ. ಕೊಳ್ತೋಗ್ ಗಂಟ್ಲು ಫ್ರಿಜ್ ಅಲ್ಲೇ ಮಡಿಕೋಬೇಕು. 20 ದಿನ ತೊಳೆದ್ ಹಾಕ್ತಿವಲ್ಲ ನೀರಲ್ಲಿ, ಏನ್ ಹಂಗೆ ಹಾಕ್ಬಿಟ್ಟವ. ಈ ಒಟ್ಟಲ್ಲಿ ಕೊಳ್ತೋಗ್ ಗಂಟ್ಲು ಫ್ರಿಜ್ ಅಲ್ಲಿ ಮಡಿಕೊಂಡಿರ್ಬೇಕು. ಕೊಳ್ತೋಯ್ಕಿಲ್ಲ, ಖಾಲಿ ಆಯ್ತವ ಅಷ್ಟಕ್ಕೆ. ಇನ್ನೇನ್ ಕೊಳ್ತೋಗೋ ಮೂಮೆಂಟ್ ಅಲ್ಲಿ ಹಾಕಿದ್ರೆ ಆಯ್ತು. ಯಾಕೆ ಚೆನ್ನಾಗಿಲ್ವಾ? ಇನ್ನೊಂದ್ ತರ ಬೀನಿಸ್ ಬರ್ತಾವಲ್ಲ, ಇವು ಜಾಸ್ತಿ ಬಲಿಕಿಲ್ಲ, ಫ್ರೆಶ್ ಆಗಿರ್ತವೆ. ನೀನ್ ಇನ್ನೊಂದು ಅವ್ಯಾವ ಪಾರಮ್ಮ ತತ್ತಿದ್ಯಲ್ಲ, ಇವು ನಾಟಿ ಅಲ್ವಾ? ಪಾರಮ್ ತತ್ತಿದ್ಯಲ್ಲ, ಅವು ಒಣಗೋಯ್ತವೆ. ಫ್ರಿಜ್ ಅಲ್ಲಿ ಇದ್ರು ಏನ್ ಮಾಡಿದ್ರು ಮಡಿಕೊಳಕ್ ಆಯ್ಕಿಲ್ಲ. 1 ವಾರದ್ನೇ ಮಡಿಕೊಳಕ್ ಆಯ್ಕಿಲ್ಲ ಅವ. 1 ವಾರ ಅಷ್ಟೇ ಅವು ಟೈಮು. ಇವು ನೀನು ನಮ್ಮ ಅಜ್ಜಿ ತಂದ್ ಕೊಟ್ಟಿದ್ಲಲ್ಲ, 20 ದಿನ ಅಲ್ಲ 1 ತಿಂಗಳು ಮಡಗಿದೆ, ಏನು ಆಗಿರ್ಲಿಲ್ಲ. ಹಾಕಿರ್ಲಿಲ್ವಾ? ಆಮೇಲೆ ತಿಂಗಳು ಮೇಲೆ ಕೊಳ್ತೋದ. ಬಲೈಲೆ ಅಲ್ಲಿ ಓಡ್ತಾ ಇದ ನೋಡು. ನಿನ್ನೆಕಲ್ಲ ಇಲ್ಲಿ ಕ್ಯಾಮ್ರಾ ಓಡ್ತಾ ಇದ ನೋಡ್ಲಾ? ಅವ್ನ್ಗೆ ಹೆಂಗ್ ಗೊತ್ತಾದದು? ಸೆಕೆಂಡ್ ಓಡ್ತಾ ಇದಾವ ನೋಡು. ನಂಬರ್ ಎಷ್ಟು ನಿಮಿಷ ಆಗಿದದ? 7:37. ಸರಿ ಆಯ್ತು, ಹೋಗಿ. ನಿಮ್ ಹಿಡಿಯನಾ ಒಂಚೂರ? ಅಯ್ಯಪ್ಪ ಬೇಡ. ಒಂದೊಂದ್ಸಲಿ ಆನ್ ಆಗದೆ ಅಂತ ಅನ್ಬಿಟ್ಟು ಹಿಂಗೆ ಮಾತಾಡ್ತಾ ಕೂತಿರ್ತೀವಿ. ಏನೋ 10 ನಿಮಿಷ ಮಾತಾಡ್ತೀವಿ, ಆಮೇಲೆ ನೋಡೋರು ಆನೆ ಆಗಿರಿಕಿಲ್ಲ, ಮಾಡಿಕಿಲ್ಲ ಅವತ್ತು. ಹಂಗಾಗೋಯ್ತದೆ. 2 ಬದನೆಕಾಯಿ ಹಾಕ್ಬಿಟ್ಟು 2 ಎತ್ತಿರ್ತೀನಿ, ಸಾಂಬಾರ್ ಹಾಕ್ಬೇಕು. ಎಲ್ಲರೂ ಪ್ಲಾನೆಡ್, ಪ್ರೀ ಪ್ಲಾನು, ಸ್ಕ್ರಿಪ್ಟೆಡ್. ಯಾಕೆ ಹಂಗೆ ಹೇಳ್ತಾನೆ ಅಂದ್ರೆ, ಈ ಸ್ಪೀಕರ್ ಮೊದ್ಲೇ ಹಾಕ್ಸ್ಬಿಟ್ಟು ಇವರು ಅಮಾಯಕರ ತರ ಹೋಗಿ ಅವ್ರನ್ನ ಮಾತಾಡ್ಸೋ ರೀತಿ ವಿಡಿಯೋಸ್ ಆಲ್ಮೋಸ್ಟ್ ಮಾಡ್ತಾರೆ. ನಾವು ಅಬ್ಸರ್ವ್ ಮಾಡೋದು ಹೆಂಗೆ ಅಂತ ಅಂದಾಗ, ಈ ಸ್ಪೀಕರ್ ನೋಡ್ಬಿಡ್ತೀವಲ್ಲ, ಸ್ಪೀಕರ್ ನೋಡಿದಾಗ ನಮ್ಗೆ ಗೊತ್ತಾಗೋಗುತ್ತೆ ಇವ್ರು ಮೊದ್ಲೇ ಹಿಂಗ್ ಮಾತಾಡ್ಕೊ ಬಂದು ಆಮೇಲೆ ಅವ್ರ ಬಟ್ಟೆಗೆ ಸ್ಪೀಕರ್ ಆಗ್ಬಿಟ್ಟು ಇವರು ಸುಮ್ನೆ ಈಗ ಏನೋ ಹೊಸ್ತಾಗ ಹೋಗಿ ಕೇಳೋ ತರ ಕೇಳ್ತಾವ್ರೆ ಅಂತ ನಮ್ಗೆ ಅಬ್ಸರ್ವ್ ಆಗೋಯ್ತದೆ. ಯಾಕಂದ್ರೆ ನಾವೊಬ್ಬ ವಿಡಿಯೋ ಕ್ರಿಯೇಟರ್ ಆಗಿರೋದ್ರಿಂದ ಆ ತರ ಮಾಡ್ತಾವ್ರೆ ಅಂತ ಗೊತ್ತಾಗೋಯ್ತದೆ. ಏನೋ ಗೊತ್ತಿಲ್ಲದೆ ಇರುವಂತ ಮುಗ್ಧರಿಗೆ ಏನ್ ತಿಳ್ಕತಾರೆ, ಇವು ರಿಯಲ್ ಏನೋ ಅನ್ನೋ ತರ ತಿಳ್ಕತಾರೆ. ಯಾರೇ ಆಗ್ಲಿ, ಏನೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ತೋರಿಕೆ, ಅವರ ಸಿಂಪತಿನ ವ್ಯಕ್ತಪಡಿಸ್ತಾರೆ. ಜನಗಳ ಮನ್ಸಲ್ಲಿ ಶಾಶ್ವತವಾಗಿ ಅವ್ರ ಮನ್ಸಲ್ಲಿ ಕುತ್ಕೋಬೇಕು, ನನ್ನಂತ ಒಳ್ಳೆ ಮನ್ಸ ಇನ್ನೊಬ್ಬ ಇಲ್ಲ ಅಂತ ಅವರು ಜನ ಮನ್ಸ್ಗೆ ಇದು ಅಚ್ಚೆ ಊಹಿಸ್ಬೇಕಲ್ಲ, ಅಚ್ಚೆಯ ನಮ್ಮಂತ ಒಳ್ಳೆ ಮನ್ಸ ಇನ್ನ ಯಾರು ಇಲ್ಲ ಅನ್ನೋ ತರ. ಹೆಂಗೆ ಗೊತ್ತಾ, ಕ್ಯಾಮ್ರಾ ಅವ್ರು ಮೊದ್ಲೇ ಪ್ಲಾನಿಂಗ್ ಅಂತ ಹೇಳದ್ನಲ್ಲ, ಹಿಂಗೆ ಕ್ಯಾಮ್ರಾ ಅವರು ನೀವೇನೇ ಒಬ್ರು ವಿಡಿಯೋ ನೋಡ್ಬಿಟ್ಟು ಅಯ್ಯೋ ಪಾಪ ಅಂತ ಹೊಟ್ಟೋರ್ಕತಿರ, ಅವರೆಲ್ಲ ಆ ವಿಡಿಯೋದ ತೋರದೆ ಆ ಉದ್ದೇಶಕ್ಕೋಸ್ಕರ, ಆ ಸಿಂಪತಿಗೋಸ್ಕರ. ಇಲ್ಲಿಡಿ ಇಲ್ಲಿ ಇದ್ ಮಾಡು ಅದ್ ಮಾಡು, ಇನ್ನ ಎಕ್ಸೆಟ್ರಾ ನಾನು ನೋಡಿನಿ. ಅವೆಲ್ಲ ಒಂದು ಸಿಂಪತಿ ಗಿಟ್ಟಿಸ್ಕೊಳ್ಳುವಂಥದ್ದು, ಒಂದು ಕಾಸು ಕೊಡುವಂತದ್ದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಇನ್ನ ಅದು ಈ ಕೆಲವೊಂದು ಹೇಳಕ್ ಆಗಲ್ಲ. ಕೆಲವೊಂದು ಹೇಳಿದ್ರೆ ಈ ಜನ ಏನಾಗ್ಬಿಟ್ಟವ್ರೆ ಅಂತಂದ್ರೆ ಇವತ್ತು ಅದು ಹೇಳಕ್ ಆಗಲ್ಲ ಬಿಡಿ. ಅದು ಹೇಳಿದ್ರು ಅದು ಎತ್ತೆ ತಗೊಂಡೈತವೆ. ಯಾಕಂದ್ರೆ ನಾನು ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಹಂಗೆ ಸ್ಕ್ರಿಪ್ಟೆಡ್ ಆಗಿರ್ತವೆ. ಒಂದು ಶಾರ್ಟ್ ಮೂವಿ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಒಂದು ಈ ತರ ಮಾಡುವಂತ ವಿಡಿಯೋನೇ ಆಗಿರ್ಬೋದು. ಬಟ್ ಇದು ಬಂದು ಸ್ಕ್ರಿಪ್ಟೆಡ್ ಅಂತೂ ಅಲ್ಲ. ಯಾಕೆಂತಂದ್ರೆ ಸ್ಕ್ರಿಪ್ಟೆಡ್ ಆದ್ರೆ ಆತರ ಬಾಯಿ ಬಿಡಿಸಿ ಮಾತಾಡ್ಸಕ್ಕೆ ಆಗಲ್ಲ. ಈಗ ನಾನು ಏನಾರ ಹೇಳ್ಕೊಟ್ಟಿದ್ದೆ ಹೇಳುವಂತ ಅನ್ನುವಂಗಿದ್ರೆ ಹೇಳುವಂಗಿದ್ರೆ ನಾನು ರೀಲ್ಸ್ ವಿಡಿಯೋನೇ ಮಾಡ್ಬಿಡ್ತಿದ್ದೆ. ಆ ರೀಲ್ಸ್ ವಿಡಿಯೋಗೆ ನಾನು ಹೇಳ್ಕೊಟ್ಟಿದ್ದ ತಗೊಳಿಕಿಲ್ಲ. ನಂಗ್ ತೊದ್ಲಕ್ಕೆ ಬರ್ತದೆ ವಿಡಿಯೋದಲ್ಲಿ. ಮಾಮೂಲಿ ಮಾತಾಡ್ತೀನಿ, ಮಾಮೂಲಿ ಹಿಂಗ್ ಮಾತಾಡ್ತಾಳೆ. ಕ್ಯಾಮ್ರಾ ಬತ್ತು ಅಂದ್ರೆ ಹಿಂಗ್ ಮಾತಾಡ್ತಾಳೆ ಅನ್ನೋದಕ್ಕೆ ನಾನು ಹಂಗೆ ಕೆದ್ಕಿ ಎಲ್ಲ ಕ್ವಶನ್ಸ್ ಮಾಡಿ ಕೇಳುವಂತದ್ದು, ಮಾತಾಡುವಂತದ್ದು. ಬರೀ ಮಾತಾಡೋದೇ ಆಯ್ತು. ಈಗ ಬಾತ್ ಕೇತಾಡುವಂತ ಬಾತ್ ವಾಂಗಿ ಬಾತ್ ಮಾಡೋದ ಹೇಳ್ಬಿಡ್ ಮಗನಪ್ಪ ನಿಮ್ಗೆ. ಅಂದ್ರೆ ಎಲ್ಲಾ ಸ್ಕ್ರಿಪ್ಟೆಡ್, ನಾನು ಒಬ್ನೇ ಪ್ಯೂರ್ ಅಂತ ಅಲ್ಲ. ಒಂದು ಈ ತರ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ತರನು ಇರುತ್ತೆ. ಒಂದು ರಿಯಾಲಿಟಿ ಒಂದ್ ಸ್ವಲ್ಪ ಇದ್ರೆ, ಒಂದ್ 75% ಆಲ್ಮೋಸ್ಟ್ ಸ್ಕ್ರಿಪ್ಟೆಡ್ ಈ ತರ ಎಲ್ಲ ಇರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ನಾವು ಗೊತ್ತಿರುವಂತದ್ದ ತಿಳಿಸ್ಬಿಡ್ಬೇಕು. ನಮ್ಕಿಂತ ಇವಳಿಗೆ ಚೆನ್ನಾಗ್ ಗೊತ್ತು, ಬಟ್ ಭಾವನೆಗಳ ವ್ಯಕ್ತಪಡಿಸಕ್ ಗೊತ್ತಿಲ್ಲ ಇವಳಿಗೆ, ಹೇಳಕ್ಕೆ ಯಾವ ರೀತಿ ಹೇಳ್ಬೇಕು ಅಂತ. ಈಗ ನನ್ಗೆ ಈಗ ವಾಲೆ 1 ವಾರದಿಂದ ಇವಳೇ ವಿಡಿಯೋ ಎಲ್ಲ ಎಡಿಟ್ ಮಾಡ್ಕೊಡ್ತಾ ಇರೋದು. ಅದಕ್ಕೆ ಕಂಪ್ಯೂಟರ್ ತಗೋಬಾ, ಈ ಮೊಬೈಲ್ ಕಷ್ಟ ಆಯ್ತದೆ. ಅಯ್ಯೋ ನಿಜ ಅನ್ಕೊಡ್ಬೇಕು ಅವ್ರಲ್ಲವ, ನಿಜ ಅನ್ಕೊಳ್ಬೇಕು. ಈ 1 ವಾರದಿಂದ ನೀನೇ ಎಲ್ಲ ಎಡಿಟ್ ಮಾಡ್ತಾ ಇರೋದು? ಏನೋ ವಿಡಿಯೋ ಇಟ್ಕೊಡ್ತೀನಿ ಅಷ್ಟೇ. ವಿಡಿಯೋವಾ ಎಡಿಟ್ ಮಾಡಕ್ ಎಲ್ಲೋದನು ಬರೀಕಿಲ್ವಾ? ನಾನೇನೋ ಸುಮ್ನೆ ಬಿಲ್ಡಪ್ ತಗತಾದ್ಮೇಲೆ ಮತ್ತೆ ಬಿಲ್ಡಪ್ ಅಯ್ಯೋ ನಾನು ಎಡ್ತೀನಿ, ನನ್ಗೆ ಎಡಿಟ್ ಮಾಡ್ಕೊಡ್ತಾಳೆ. ಅಯ್ಯೋ ಅವೆಲ್ಲ ಕಲ್ತ್ಬಿಟ್ಟರೆ ನಿನ್ನೆ ಕಟ್ಕೊತಿದೆ. ಕಟ್ಕತಿರ್ನಿಲ್ಲ ಅಲ್ವಾ? ಅವೆಲ್ಲ ಕಲ್ತಿದ್ರಲ್ಲ
ಮೈಸೂರು ಜಿಲ್ಲೆಯ ರಾಜ್ಯವ ದೇಶವ ಅಂತ ಗೊತ್ತಿದ್ರೆ ನೀನ್ ನನ್ ಕಟ್ಕತಿರ್ನಿಲ್ಲ ಕಣ. ಮಾಡ್ಬೇಕು ಮುಂದ. ಕಣವ ಅಂತ ಬಂಗಾರ ನೀನ್ ಹೇಳ್ಬೇಡ ಅಂತ. ಕಟ್ಕೊಂಡೀನಿ ನಾನು. ತಬೈಲೆ ಪಟಪಟ್ನ ತಂದೆ ನೀರ್ ತಗಬಾ. ಒಂದ್ ತಕ್ಲಿ ನೀರ್ ತಕೊಂಡು ಚಾಕು ಇದೆ ಅಂತ ತಿನ್ಕರ. ಬೆಳ್ಳುಳ್ಳಿ ಬಿಡ್ಸಿರೋ ಅವೇ ಈರುಳ್ಳಿ ಒಂದೇ. ಬುಡ್ಡಪ್ಪ ಇಲ್ಲಿ ಬುಡವನ್ನ ನಿನ್ ಕಂಡ್ರೆ ಲವ್ ಜಾಸ್ತಿ ಅವ್ನ್ಗೆ. ಅಡ್ಗೆ ಮಾಡ್ಬೇಕಲ್ಲ ನಾನು. ಇಲ್ಲ ಈಗ ಊಟ ಬೇಕೋ ಬೇಡವಾ ನಿಂಗೆ? ಊಟ ಬೇಕೋ ಬೇಡವಾ ಹೇಳು? ಬೇಡವಾ? ನೀನಿದ್ರೆ ಅನ್ನನೇ ತಿನ್ನಿಕ್ಕಿಲ್ಲ. ಊಟ ಬೇಡವಾ? ಹ ಬೌ ಆಮೇಲೆ ಕುಣಿಸ್ಕ ಕುತ್ಕವೇ. ಏಲ ದಗ್ರಾಣ್ಯಾಗ ಹಾಕ್ಬಿಟ್ಲಿ ಬಾ. ಕುಂತ್ಕೊಂಡ್ ಕುತ್ಕೋವೆ ಆಮೇಕೆ. ಚೂರು ತುಪ್ಪ ಎಣ್ಣೆ ಬಿಟ್ಟಿರೋದು ಇರ್ಲಿ. ಇದು ಹಿಡ್ಕೊ ಅನ್ನದ ಕೈ ಮೇಲದೆ ಕೈಗೆ ಸಿಕ್ಕುದ್ ಕೊಟ್ಟಿನಿ. ಮಾಮೂಲಿ ಇನ್ನೊಂಚೂರು ಹಾಕ್ಬೇಕಾಯ್ತು. ಕಸ್ತೂರಿ ಮೆಂತ್ಯ ಎಲೆ, ಪಲಾವ್ ಎಲೆ, ಮರಾಠಿ ಮುಗ್ಗು, ಸೋಂಪು ಕಾಳು ಒಂದೊಂಚೂರು. ಯಾವ್ದತ್ತೆ ಯಾವ ಇಲ್ಲೇ ಕಚ್ಕತ್ತಾಗೋದು. ಈಗ ತರಕಾರಿ ಐಟಮ್ ಯಾವ ತರನಿಲ್ವಾ? ಈಗ ಅದಾದ ನಂತರ ಹಸಿರು ಮೆಣಸಿಕಾಯಿ, ನಂತರ ಮಾಮೂಲಿ ಈರುಳ್ಳಿ ಎಲ್ಲ ಹಾಕ್ಬಿಡೋದ, ಏನು ಇಲ್ಲ. ಇವು ಎಲ್ಲ ಹಾಕ್ಬಿಟ್ವಾ ತರಕಾರಿ ಎಲ್ಲನೇ. ಆಮೇಲೆ ಬಟಾಣಿ, ತರಕಾರಿ ಎಲ್ಲ ಹಾಕಿದಿ. ಬಟಾಣಿನೂ ಹಾಕ್ಬಿಟ್ವಾ. ಆಮೇಲೆ ಟಮೋಟನೂ ಹಾಕ್ಬಿಟ್ವಾ. ಅಲ್ಲಿಡಿ ಒಲೆಯ ಬದನೆಕಾಯಿನೂ ಹಾಕ್ಬಿಟ್ವಾ. ಎಲ್ಲ ಹಾಕ್ಬಿಟ್ಟು ಈಗ ತಿರುಗುವಂಥದ್ದು. ಈಗ ಉಪ್ಪು ಹಾಕೋದು, ಕಲ್ಲುಪ್ಪು, ಎಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಹಿಡಿಬೇಕು, ಮಸಾಲ ಹಿಡಿಬೇಕು. ಆಮೇಲೆ ಬೇಕಾದ್ರೆ ಹಾಕೋಣ. ಈಗೇನೋ ಸಾಕು ನಮ್ಗೆ ಒಂದು ಅಂದಾಜು ಗೊತ್ತಾಯ್ತದೆ. ಇದಕ್ಕೆ ಈಗ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇರೋದು. ಪುದೀನ ಸೊಪ್ಪು, ಕೊತ್ತಂಬರಿ ಸಾಕು. ಆಮೇಲೆ ಇನ್ನೊಂದ್ ಸ್ವಲ್ಪ ಕೊತ್ತಂಬರಿ ಆಮೇಲೆ ಹಾಕಮ್ಮ, ಚೆನ್ನಾಗಿರುತ್ತೆ. ಸಾಕು. ಇಷ್ಟು ಐಟಮ್ ಬಿದ್ದಾಗಲೇ ಗೊತ್ತಾಯ್ತದೆ ಸಖತ್ತಾಗಿರುತ್ತೆ ಅಂತ. ಇದು ವಿಡಿಯೋ ನೋಡ್ತಾ ಇರುವಂತ ಮಹಿಳೆಯರಿಗೆ ಚೆನ್ನಾಗಿ ಗೊತ್ತಿರ್ತದೆ ಇಷ್ಟು ಐಟಮ್ ಹಾಕಿದ್ಮೇಲೆ ಮಸ್ತಾಗಿರ್ತದೆ ಅಂತ. ಏನು ಇಲ್ಲ ಬುಡ್ಲೆ, ಈ ಅಂದಾಜಲ್ಲಿ ಎಷ್ಟು ಹಿಡ್ದದ ಅದು? ಇದು ಕರೆಕ್ಟ್ ಆಗಿ 2 ಲೋಟ ಹಿಡಿತದೆ. ಬಿಡು, 1.5 ಹಿಡಿತದೆ, 2 ಲೋಟ ಹಿಡಿದವೆ. ನನ್ಗೇನು ಇಲ್ಲ ಅಂದಾಜಲ್ಲಿ ಅಕ್ಕಿಗೆ ಆಗುವಂಗ್ ಬಿಡು. ನೀನ್ ಹೆಂಗ್ ಮಾಡ್ತಿದೆ ಹೆಂಗೆ? ಅಳತೆ ಮಾಡ್ಕೊಂಡೀನಿ ಬಿಡು. ಅಲ್ಲಿ ಏನ ಸುಂಗುರ್ಸಿ ಸಾಕು. 3 ಲೋಟ. ಇದೀಗ ಪೂರ್ತಿ ಕಾವು ಬರ್ಬೇಕು, ಎಲ್ಲ ಕುದಿ ಬರ್ಬೇಕು. ಆಮೇಲೆ ಈ ಮೂಮೆಂಟ್ ಅಲ್ಲಿ ನೋಡ್ಕೋಬೇಕು. 1.5 ಹಿಡಿತದೆ ಕಣ. ಈಗ ಅಲ್ಲಿ ಓಡ್ತೇನೆ. ಈ ಮೂಮೆಂಟ್ ಅಲ್ಲಿ ಸಾಲ್ಟ್ ಹೆಚ್ಚಾಯ್ತೋ ಕಮ್ಮಿ ಆಯ್ತೋ ಅಂತ ನೋಡ್ಕೋಬೇಕು.
ಈಗ ಅದಕ್ಕೆ ಗರಂ ಮಸಾಲ ಮತ್ತೆ ಧನಿಯಾ ಪುಡಿ ಹಾಕಿರೋದು. ಈಗ ಚಿಲ್ಲಿ ಪೌಡರ್ ಹಾಕ್ತಾ ಇರೋದು. ಚಿಲ್ಲಿ ಪೌಡರ್ ಆಯ್ತು, ಅರಿಶಿನ ಪುಡಿ ಇವೆಲ್ಲನೇ ಮಸಾಲ ಹುರ್ಕಂದಲ್ಲ, ಇದು ತರಕಾರಿ ಹುರ್ಕಂದಲ್ಲ ಮಸಾಲ ಆಗ್ಲೇ ಹಾಕ್ಬೇಕಾಯ್ತು. ಮಿಸ್ಟೇಕ್ ಆಗಿ ಈಗ ಹಾಕ್ತಾವನಿ, ಬೈ ಮಿಸ್ಟೇಕ್ ಆಗೋಯ್ತು. ಇವಾಗ ಪೂರ್ತಿ ಕುದಿ ಬಂದದೆ. ಇವಾಗ ಅಕ್ಕಿ ಹಾಕುವಂತ ಸಮಯ. ಅಕ್ಕಿ ಹಾಕ್ಬಿಡೋಣ. ಇನ್ನ ಇದು ಪೂರ್ತಿ ಕುದಿ ಬರ್ಬೇಕು. ಕುದಿ ಬಂದ್ಮೇಲೆ ಮುಚ್ಚಬೇಕು ಮುಚ್ಚಳವ. ನೋಡಿ ಈ ತರ ಕುದಿ ಬಂದ್ಮೇಲೆ ಕ್ಯಾಪ್ ಕ್ಲೋಸ್ ಮಾಡಿದ್ರೆ ಮುಗೀತು. ಇನ್ನ ಅನ್ನ ಆಯ್ತು ಅಂತಲೇ. ವಾಂಗಿ ಬಾತ್, ಬಿಸಿ ಬಿಸಿ ವಾಂಗಿ ಬಾತ್ ರೆಡಿ. ಹೆಂಗಾಗಿದೆ ಅದ್ ನೋಡು, ಹಾಕೊಡ ವೈಕಳಿಗೆ. ಏನಲ್ಲ ಮಸಾಲಾನೇ ಇಲ್ಲ ಕಣ ಅಲ್ಲಿ. ವಾಂಗಿ ಪುಡಿ ಬರ್ತದೆ, ಅದ್ ಹಾಕಿದ್ರೆ ಮಾತ್ರ ಮಸಾಲೆ ಹಾಕೋದು. ಇದು ನಾರ್ಮಲ್ ತಗೊಡ ವೈಕ್ಲಾಗ ಹಾಕೊಡು. ಟೇಸ್ಟ್ ಹೆಂಗಿದೆ ಅದು ಕೇಳಲಿ. ಕೈ ತೊಳ್ಕೊ ಕುತ್ಕೊಳ್ರಲ್ಲ. ವಾಂಗಿ ಬಾತು ಯಾರು ಮಾಡಿರೋರು? ಇಬ್ರುವೆ. ಆ ಮಕ ನೋಡು, ಆ ಮುಖಂದು ಮಾಡೋದ ನಾನು ಮಾಡಿರೋದು. ಹಾಂ ಹಾಂ ಏನಿಲ್ಲ ಇವತ್ತು ಅಡುಗೆ ಹಂಗ ಬಾತ ಹಂಗ. ಅಯ್ಯೋ ಪಡಿಯಕ್ಕೆ ಬತ್ತಾನಲ್ಲಪ್ಪ ಇವನು. ಚೆನ್ನಾಗದೆ ಬಿಡು. ನೋಡ್ಬೇಕ ಟೇಸ್ಟ್. ನೀನ್ ತಿಂದವ ಫಸ್ಟು? ಚೆನ್ನಾಗಿದದ? ಚೆನ್ನಾಗಿದೆ ಬಿಡು. ಹೆಂಗಿದೆ ಅದು ಕರಿಯ ನಿಂಗೆ? ಓಕೆ, ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುಮ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ದಬ್ಬಾಕಳು ನೋಡಮ್ಮ. ಇಲ್ಲ ನಾನೇ ದಬ್ಬಾಕಬೇಕು ಹೆಂಗೆ ಅಂತ ಗೊತ್ತಾಯ್ತದೆ.